ಚರ್ಚೆ ಶುರು ಮಾಡೋಣ. ನಮ್ಮ ಜೊತೆಗೆ ಆರ್ಥಿಕ ತಜ್ಞರು ಮುರಳೀಧರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಹೋಟೆಲ್ ಉದ್ಯಮಿ ಪ್ರಮೋದ್ ಅಯ್ಯಂಗಾರ್ ಜೊತೆಗಿದ್ದಾರೆ. ಪ್ರಮೋದ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಜಾಗತಿಕ ವಿಶ್ಲೇಷಕರು ಎಚ್.ಎಸ್. ಪ್ರಭಾಕರ್ ಅವರು. ಸರ್ ನಮಸ್ಕಾರ. ನಮಸ್ಕಾರ. ನಾವು ಮೂರನೇ ಸಲ ಮಾತನಾಡ್ತಾ ಇರೋದು ಇದೇ ವಿಚಾರದ ಬಗ್ಗೆ. ಆರಂಭದಲ್ಲಿ ನಾವು ಅಂದುಕೊಂಡಿದ್ವಿ ಬೇಗ ಮುಗಿಬಹುದೇನೋ ಯುದ್ಧ ಅಂತ. 13ನೇ ದಿನಕ್ಕೆ ಕಾಲಿಟ್ಟಿದೆ. ಭಾರತದ ಮೇಲೆ ಪರಿಣಾಮಗಳು ಬೀರೋದಕ್ಕೆ ಶುರುವಾಗಿದೆ. ಏನು ಹೇಳ್ತೀರಿ ಸರ್? ನಮಸ್ಕಾರ. ಯುದ್ಧ ನಿಲ್ಲೋದು ಖಚಿತ. ಯಾಕೆ ಅಂದರೆ ನಾವು 4 ರಿಂದ 6 ವಾರ ಇದು ನಡೀಬಹುದು ಅಂತ ಒಂದು ಅಪೇಕ್ಷೆ ಇತ್ತು. ಬಹುಶಃ ಅದಕ್ಕಿಂತ ಹೆಚ್ಚು ಹೋಗೋದಿಲ್ಲ. ಈಗ ನೆನ್ನೆಯ ಬೆಳವಣಿಗೆಗಳನ್ನು ನೋಡಿದ್ರೆ ಅಮೇರಿಕ ಸಾಕಷ್ಟು ಕಡೆಗಳಲ್ಲಿ ತಿಳಿಸಿರೋಂತೆ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪೇ ಹೇಳಿರೋ ರೀತಿಯಲ್ಲಿ ಆಲ್ಮೋಸ್ಟ್ ಯುದ್ಧ ಮುಗೀತು ಅಂತ. ಆದರೆ ಅವರು ಮತ್ತೊಂದು ಮಧ್ಯಾಹ್ನದ ಹೇಳಿಕೆಯಲ್ಲಿ ಹೇಳಿದಂತೆ ನಾವು ಬಹಳ ಚೆನ್ನಾಗಿ ಅಲ್ಲಿ ಮಾಡ್ತಾ ಇದ್ದೇವೆ, ಆಲ್ಮೋಸ್ಟ್ ಗೆದ್ದಿದ್ದೇವೆ, ಸದ್ಯದಲ್ಲೇ ಇದು ಮುಗೀತು ಅಂತ. ಮತ್ತೊಂದು ಕಡೆ ನಾವು ತಯಾರಿದ್ದೇವೆ, ಅವರನ್ನು ಸಂಪೂರ್ಣವಾಗಿ ಮುಗಿಸಿ ಬರ್ತಾ ಇದ್ದೇವೆ, ಈಗ ನಾವು ಗೆದ್ದಿದ್ದೇವೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ಇರಾನ್ ಕೂಡ ತಮ್ಮ ಹೇಳಿಕೆಗಳಲ್ಲಿ ಅತಿಯಾಗಿ ಗಟ್ಟಿಯಾಗೇ ಇದ್ದಾರೆ. ಅವರು ಈ ದಿನ ಬೆಳಗ್ಗೆ ನೀಡಿರೋಂಥ ಹೇಳಿಕೆ ಪ್ರಕಾರ ಯಾರಿಗೂ ಕೂಡ ಪ್ರಪಂಚದಲ್ಲಿ ನಮ್ಮನ್ನು ಮುಖ್ಯವಾಗಿ ಸೇರಿದಂತೆ ಯುದ್ಧ ಅನ್ನೋದು ಇಷ್ಟವಿಲ್ಲದಂತಹ ಕಾರ್ಯ. ಆದರೆ ಇದು ನಡೀತಾ ಇದೆ. ಇದನ್ನು ನಾವು ತತ್ಕ್ಷಣ ಮುಗಿಸೋದಕ್ಕೆ 3 ಕಂಡೀಷನ್ಗಳನ್ನು ಹೇಳ್ತಾ ಇದ್ದೇವೆ. ಅಮೇರಿಕ ಹಾಗೂ ಇಸ್ರೇಲ್ ನಮ್ಮ ಮೇಲೆ ಯಾವ ರೀತಿಯ ಒಂದು ಯುದ್ಧವನ್ನು ಸೃಷ್ಟಿ ಮಾಡಿ ನಮ್ಮ ದೇಶವನ್ನು ಇಷ್ಟು ನಾಶ ಮಾಡಿದ್ದಾರೆ, ಅಕ್ಕಪಕ್ಕದ ದೇಶಗಳು ಕೂಡ ನಾಶ ಆಗೋ ರೀತಿಯಲ್ಲಿ ಮಾಡಿದ್ದಾರೆ, ಅವರ ಉತ್ಪಾದನಾ ಸಾಮರ್ಥ್ಯವನ್ನು ಹಾಳು ಮಾಡಿದ್ದಾರೆ. ಇದನ್ನು ಅವರು ಕೂಡ ತಕ್ಷಣ ನಿಲ್ಲಿಸಬೇಕು. ಆದರೆ ನಮ್ಮ 3 ಕಂಡೀಷನ್ಗಳಿದೆ. ಏನು ಅಂದರೆ ನಮ್ಮ ದೇಶ, ನಮ್ಮ ಪ್ರದೇಶ, ನಮ್ಮ ಸಾರ್ವಭೌಮತ್ವ ಏನಿದೆ, ನಮ್ಮ ಹಕ್ಕುಗಳೇನಿದೆ ಈ ಪ್ರದೇಶದಲ್ಲಿ, ಇವುಗಳನ್ನು ಗ್ಯಾರಂಟಿ ನೀಡಬೇಕು. ಅಂತೆಯೇ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಕೂಡ ಹೆಚ್ಚು ರಾಷ್ಟ್ರಗಳು ನಮ್ಮದು ತಪ್ಪಿಲ್ಲ ಅಂತ ತಿಳಿಸಿ ಇರಾನ್ಗೆ ಎಲ್ಲ ರೀತಿಯ ಗ್ಯಾರಂಟಿಗಳು ಕೊಟ್ಟರೆ ನಾವು ಈ ಕ್ಷಣದಿಂದನೇ ಇದನ್ನು ನಿಲ್ಲಿಸ್ತಾ ಇದ್ದೇವೆ. ಈ ರೀತಿಯ ಪೂರಕ ಹೇರಿಕೆಗಳು ಎಲ್ಲ ಕಡೆಯಿಂದನೂ ಬರ್ತಾ ಇರೋದ್ರಿಂದ ನಮಗೆ ಹೆಚ್ಚು ಸಮಯ ಇನ್ನು ತಗೊಳ್ಳೋದಿಲ್ಲ ಇದು ಮುಗಿಯೋದಕ್ಕೆ. ಆದರೆ ಮುಗಿದ ನಂತರ ಕೂಡ ಕೆಲ ಸಮಸ್ಯೆಗಳು ಇರುತ್ತೆ. ಅದು ಆರ್ಥಿಕ ಹಾಗೂ ರಾಜನೈತಿಕ ವ್ಯವಸ್ಥೆಗಳನ್ನು ಸರಿಪಡಿಸ್ಕೊಳ್ಳೋದ್ರಲ್ಲಿ ಒಂದು. ಎರಡನೇದು, ಅಮೆರಿಕ ಆಲ್ಮೋಸ್ಟ್ ಇದರಲ್ಲಿ ಸೋತೆ ಹೋಗಿದ್ದಾರೆ. ಯಾಕೆ ಅಂದರೆ ಅವರ ಏರ್ ಪವರ್ನ ಕಂಪ್ಲೀಟ್ ಇರಾನಿಂದ ಡಿಸ್ಟ್ರಾಯ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅವರ ನೇವಲ್ ಪವರನ್ನು ಕೂಡ ಡಿಸ್ಟ್ರಾಯ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಅಮೆರಿಕ ತನ್ನ ದೃಷ್ಟಿಯಿಂದ ಇದು ಮುಗೀತು ಅಂತ ಅನ್ಕೊಂಡಿದ್ದಾರೆ. ಆದರೆ ಅಮೆರಿಕ ಉದ್ದೇಶ ಏನಿತ್ತು? ನಾವು ಇರಾನ್ನಲ್ಲಿ ರೆಜಿಮ್ ಚೇಂಜ್ ಮಾಡ್ತಿದ್ದೀವಿ, ನಾವು ಇವರನ್ನ ಹೀಗೆ ಬಿಟ್ಟಿದ್ರೆ ಮುಂದೆ ನ್ಯೂಕ್ಲಿಯರ್ ವೆಪನ್ಸ್ನ ತಯಾರಿ ಮಾಡಿ ಅವರೇ ಪ್ರದೇಶವನ್ನು ವಿಶ್ವವನ್ನು ನಾಶ ಮಾಡಿಸ್ತಾ ಇದ್ದಂಥವ್ರು. ಹಾಗಾಗಿ ನಾವು ಅಮೇರಿಕ ಯಾವ ರೀತಿ ಈ ತಪ್ಪು ಮಾಡಿದೆ ಅನ್ನೋದನ್ನು ನೋಡಿದ್ರೆ ಇರಾನ್ ಈಗ ರೆಡಿ ಇದ್ದಾರೆ. ಆದರೆ ಅಮೇರಿಕ ಈಗ ನಾವು ಯುದ್ಧನೇ ಮುಗೀತು ಅಂತ ಹೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ಇಸ್ರೇಲ್ ಉದ್ದೇಶ ಏನಿತ್ತು? ಅರಬ್ ರಾಷ್ಟ್ರಗಳನ್ನ ಯಾವತ್ತೂ ಹಾಳು ಮಾಡಬೇಕು ಅನ್ನೋ ಅವ್ರದ್ದು ಮೂಲ ಉದ್ದೇಶ. ಹಾಗಾಗಿ ಇಂದು ಕೂಡ ಇರಾನ್ ಹೇಳೋ ಹೇಳಿಕೆಗಳಲ್ಲಿ ಪ್ರಥಮ ಬಾರಿ ಸೇರಿಸೋದು ಎಲ್ಲ ಹೇಳಿಕೆಗಳಲ್ಲೂ ಏನು ಅಂದರೆ ನಂಬರ್ 1ನಲ್ಲಿ ಇಸ್ರೇಲ್ ಜಿಯೋನಿಸ್ಟ್ ದೇಶ, ಅಮೇರಿಕ ನಮ್ಮ ವಿರೋಧಿ. ಹಾಗಾಗಿ ನಾವು ನಿಲುವು ಎರಡೂ ದೇಶದ್ದು ಅಂದರೆ ಇಸ್ರೇಲ್ ಪ್ಲಸ್ ಅಮೇರಿಕಾದ್ದು ಬೇರೆ ರೀತಿ, ಇರಾನ್ ಹಾಗೂ ಸುತ್ತಮುತ್ತಲಿನ ದೇಶಗಳದ್ದು ಬೇರೆ ರೀತಿ ಇದೆ. ಈಗ ಪ್ರಪಂಚಕ್ಕೆ ಬೇಕಾಗಿರೋದು ಒಂದು ಸೆಕ್ಯೂರಿಟಿ, ಸುರಕ್ಷತೆ. ಯಾವುದಕ್ಕೆ? ಎನರ್ಜಿ ಸೆಕ್ಯೂರಿಟಿ. ಇಲ್ಲಿ ಏನಾಗಿದೆ, ನೀವು ಹಾರ್ಮೋಸ್ ಸಂಧಿಯನ್ನು ಏನು ಹೇಳಿದ್ರೆ 32-33 ಕಿಲೋಮೀಟರ್ ಅಗಲವಿದೆ ಅಂತ ನಿಜ, ಎಲ್ಲ ಹಡಗುಗಳು ಪಾಸಾಗಿ ಹೋಗಬೇಕು ಅನ್ನೋದು ನಿಜ. ಆದರೆ ನೀವು ಹೋರ್ಮೋಸ್ ಮುಂದಿನ ಜಾಗಗಳನ್ನು ಹೇಳಿದ್ದೀರ ಅಷ್ಟೇ ಹೊತ್ತು ಗಲ್ಫ್ ಆಫ್ ಒಮೆನ್ನು. ಆದರೆ ಹೋರ್ಮೋಸ್ ಹಿಂದಿನಿದ್ದೇನಿದೆ
ಪರ್ಷಿಯನ್ ಗೆಲ್ಫು, ಹೌದು. ಅಲ್ಲಿಂದ ಬರೋದನ್ನು ಕೂಡ ನಿಂತಿದೆ. ಹಾರ್ಮೋಸ್ ಇಂದ ಮುಂದೆ ಹೋಗ್ತಾ ಇಲ್ಲ. ಆದರೆ ಚೀನಾಗೆ ಸಂಬಂಧಪಟ್ಟ ಹಡಗುಗಳು ಹೋಗ್ಲಿಕ್ಕೆ ಬಿಟ್ಟಿದ್ದಾರೆ, ರಷ್ಯಾದ ಹಡಗುಗಳನ್ನು ಹೋಗ್ಲಿಕ್ಕೆ ಬಿಟ್ಟಿದ್ದಾರೆ, ಭಾರತದ್ದು ಕೂಡ ಸಾಕಷ್ಟು ಹಡಗುಗಳನ್ನು ಬಿಡ್ತಾ ಇದ್ದಾರೆ. ನಮಗೆ ಇರ್ತಕ್ಕಂಥ ಅವಲಂಬನೆ LNG ಮತ್ತು LPGಗೆ ಹೆಚ್ಚಾಗಿರುತ್ತೆ. ಹೌದು. ಪೆಟ್ರೋಲ್ ಇಂದು ನಾವು ತುಂಬಾ ಡೈವರ್ಸಿಫೈ ಮಾಡ್ಕೊಂಡಿದ್ದೇವೆ. ಈ ನಡುವೆ ಕೆನಡಾ ಹಾಗೂ ಆಸ್ಟ್ರೇಲಿಯಾ ದೇಶ, ರಷ್ಯಾನು ಸೇರಿದಂತೆ ನಮಗೆ ಸಾಕಷ್ಟು ತೈಲಗಳನ್ನು ಕೊಡೋದಕ್ಕೆ ತಯಾರಿದ್ದಾರೆ, ಗ್ಯಾಸ್ ಕೊಡೋದಕ್ಕೆ ತಯಾರಿದ್ದಾರೆ. ನಾವು ರೆಡಿಯಾಗಿದ್ದೇವೆ. ನಮ್ಮಲ್ಲಿ ಆಂತರಿಕವಾಗಿ ಏನು ಸೃಷ್ಟಿಯಾಗಿದೆ ಸಮಸ್ಯೆ, ಕ್ಲಿಷ್ಟತೆ ಅಂದರೆ ಇದು ನಮ್ಮ ರಾಜಕಾರಣಕ್ಕೆ ಹೊಂದಿಕೊಂಡಾಗಿದೆ. ನಮ್ಮ ದೇಶದಲ್ಲಿ ರಾಜಕಾರಣ ಎಲ್ಲ ಕ್ಷೇತ್ರಗಳನ್ನು, ಆರ್ಥಿಕ, ಸಾಮಾಜಿಕ, ಮಾಧ್ಯಮ ವರ್ಗ ಎಲ್ಲವನ್ನು ಸಾಕಷ್ಟು ಹಾಳು ಮಾಡಿ ಆಗಿದೆ. ಈಗ ಒಂದು ಸಮಾಜ ಸೌಹಾರ್ದತೆಯನ್ನು ಕೂಡ ಅವ್ರಿಗೆ ಗ್ಯಾರಂಟಿ ಕೊಡೋದಕ್ಕಾಗೋದಿಲ್ಲ. ಅಂದರೆ ಹಣ ಬೇಕಾದಾಗೆ ಕೊಡ್ತಾ ಇದ್ದಾರೆ. ಸೌಲಭ್ಯಗಳು ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಎಲ್ಲ ಕೊಡ್ತಾ ಇರುವಾಗ ಜನದ ಹತ್ರ ಸಾಕಷ್ಟು ತಯಾರಿದೆ, ಸ್ವಲ್ಪ ಹೆಚ್ಚಾದರೆ ಕೊಟ್ಟು ಕೊಂಡ್ಕೊಳ್ಳೋದಕ್ಕೆ. ನಾವು ಅತಿಯಾಗಿ ಆತಂಕವನ್ನ ತುಂಬಾ ದೂರಕ್ಕೆ ನೋಡೋದು ಬೇಡ. ಸ್ವಲ್ಪ ದಿನ ಸಮಸ್ಯೆ ಇರುತ್ತೆ, ಶೀಘ್ರವೇ ಪರಿಹಾರಕ್ಕೆ ಮಾರ್ಗ ಕೂಡ ಇದೆ. ಸರ್, ತಮ್ಮ ಅಭಿಪ್ರಾಯ ಇರೋದು ಯುದ್ಧ ಮುಗಿಯೋ ಹಂತಕ್ಕೆ ಬಂದಿದೆ ಅಂತ? ಅದು ಹೌದು. ಏಕೆಂದ್ರೆ ಪರಸ್ಪರ ಹೇಳಿಕೆಗಳನ್ನು ನೋಡಿದ್ರೆ, ವಿಶ್ವದ ಆಸೆಗಳನ್ನು ನೋಡಿದ್ರೆ ಅದೇ ಅನ್ಸೋದು. ಬೇರೆ ರೀತಿ ವ್ಯತಿರಿಕ್ತವಾಗಿ ಯಾವ ಅನಿಸಿಕೆಗಳು ಇಲ್ಲ. ಇದ್ದರೆ ಶುದ್ಧ ಸುಳ್ಳು. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.